80 ರೂಪೀಸ್ಗೆ ಮನೆ ಊಟ ನಮ್ಮ JP ನಗರಲ್ಲಿ. ಏನಂತೀರಾ? 80 ರೂಪೀಸ್ಗೆ ಪೈಸಾ ವಸೂಲು. ನಿಜವಾಗ್ಲೂ ಒಂದ್ಸಲಿ ಟ್ರೈ ಮಾಡಿ ಬಂದ್ಬಿಟ್ಟು. ಆ್ಯಕ್ಚುಲಿ ಹೇಳೋದು ಬುಷ್ಟಾನ್ನ ಭೋಜನ ಎಲ್ಲ ಕಲಸಿ ಪ್ಯೂರ್ ಪೈಸಾ ವಸೂಲು ಇದು. ರಿಯಾಲಿಟಿ ಏನಂದರೆ ನಾನು ಇನ್ಸ್ಟಾಗ್ರಾಮ್ ಸ್ಟೋರಿನ 5,000 ಜನ ನೋಡ್ತಾರೆ, ಫೇಸ್ಬುಕ್ ಸ್ಟೋರಿನ 3,000 ಜನ ನೋಡ್ತಾರೆ. ಎಲ್ಲ ಕಡೆಯೂ ಪಾಸ್ಟ್ 2 ಡೇಸಿಂದ ನಾನು ಸಬ್ಸ್ಕ್ರೈಬ್ ಮಾಡಿ ಅಂತ ಆಗ್ತಾಯಿದ್ದೀನಿ. ಇದುವರೆಗೂ ನನ್ನ ಸಬ್ಸ್ಕ್ರೈಬರ್ಸ್ ಆಗಿರೋದು ಯೂಟ್ಯೂಬಲ್ಲಿ 52 ಜನ. ಸೀರಿಯಸ್ಲಿ ಅಯ್ಯಪ್ಪ, ಮನೇಲಿ ಬಿಟ್ಟರೆ ಈ ಥರ ತಟ್ಟೆನ ನಾವು ತೊಳೆಯಲ್ಲ. ಎಲ್ಲೂ JP ನಗರಲ್ಲಿರೋ ಶ್ರೀ ಬಸವೇಶ್ವರ ರೋಟಿ ಮನೆ, ಈ ಜಾಗಕ್ಕೆ ಬಂದಿದ್ದೀವಿ. ಎಲ್ಲ ಬಜೆಟ್ ಫ್ರೆಂಡ್ಲಿ ಪ್ರೈಸೇ ಇರೋದು. ಟ್ರೈ ಮಾಡೋಣ ಟೇಸ್ಟ್ ಹೆಂಗಿದೆ ಅಂತ. ನಂದು ಕಲಿಯುಗದ ಗುಂಡ ಪೇಜಲ್ಲಿ 144K ಫಾಲೋವರ್ಸ್ ಇದ್ದಾರೆ. ಫೇಸ್ಬುಕ್ಕಲ್ಲಿ 104K ಇದ್ದಾರೆ, 5K ಇದ್ದಾರೆ. ಆಮೇಲೆ ಮಿಸ್ಟರ್ ಗುಂಡ ಅಂತ ಒಂದು ಪೇಜ್ ಇದೆ, ಅದರಲ್ಲಿ 35K ಜನ ಇದ್ದಾರೆ. ಫೇಸ್ಬುಕ್ಕಲ್ಲೂ ಕೂಡ 35K ಇದ್ದಾರೆ. RS Pro ಅಂತ ಒಂದಿದೆ, ಅದರಲ್ಲೂ ಕೂಡ 54K ಫಾಲೋವರ್ಸ್ ಇದ್ದಾರೆ. ಅಂದರೆ ನೋಡಿ, ಆಲ್ಮೋಸ್ಟ್ ಅಲ್ಲೂ ನನಗೆ ಕ್ಲೋಸ್ ಟು ಒಂದು 400K ಜನ ನನ್ನ ನೋಟಿಸ್ ಮಾಡಿದ್ದಾರೆ. ಆಮೇಲೆ ಅದು ಬಿಟ್ಟು ನಮ್ಮದು ಬೇರೆ ಬೇರೆ ಎಲ್ಲ ಇನ್ಸ್ಟಾಗ್ರಾಮ್ ಚಾನಲ್ಸ್ಗಳಿದೆ. ಎಲ್ಲ ಕಡೆನೂ ನೋಡಿ ನಾನು ಸ್ಟೋರಿ ಹಾಕಿ 3 ದಿನದಿಂದ ಮಾಡ್ತಾಯಿದ್ದೀನಿ. ಹಂಗಿದ್ರು ಇದುವರೆಗೂ ನಾನು ಯೂಟ್ಯೂಬಲ್ಲಿ ಫಾಲೋವರ್ಸ್ ಬಂದು ಸಬ್ಸ್ಕ್ರೈಬರ್ಸ್ ಬಂದು 54 ಜನ. ಅಂದರೆ ಅಯ್ಯೋ ಶಿವನೇ, ನಾನೇನೋ ಸಪೋರ್ಟ್ ಸಿಕ್ಕೋಗ್ಬಿಡುತ್ತೆ ಅಂತ ಅನ್ಕೊಂಡೆ. ಏನೋ ನಂದೇ ಹಡಲಿ ಏನೋ ಇದೆ, ನಂದೇನೋ ಪ್ರಾಬ್ಲಮ್ ಇದೆ ಇಲ್ಲಿ ಮಾಡ್ತಾರೆ. ಅಲ್ಲ, ನಂದೇನೋ ಪ್ರಾಬ್ಲಮ್ ಇದೆ. ಏನದು ಪ್ರಾಬ್ಲಮ್ಮು ಅಂತ ಡೀಪಾಗಿ ಡಿಸ್ಕಷನ್ ಮಾಡಿ ಹಿಂಗೆ ಹೊಡೆದಿಟ್ಟಿಗೆ ನೀವು ಸಬ್ಸ್ಕ್ರೈಬ್ ಆಗಿಬಿಡ್ಬೇಕು. ಏನಂತೀರಾ? JP ನಗರಲ್ಲಿರೋ ಶ್ರೀ ಬಸವೇಶ್ವರ ರೋಟಿ ಮನೆ ಅಂತ. ಸೊ ಶರಣು ಬನ್ನಿ ಟೇಸ್ಟ್ ಮಾಡೋಣ ಹೆಂಗಿದೆ ಅಂತ. ನೋಡಿ, ಡಿಫಾಲ್ಟಾಗಿ ಮೆಣಸಿನ್ಕಾಯಿ, ಚಟ್ನಿ ಪುಡಿ, ಉಪ್ಪಿನಕಾಯಿ ಮತ್ತು ನೀರು ರೆಡಿ ಇದೆ. ವೆಯ್ಟಿಂಗ್ ಫಾರ್ ರೊಟ್ಟಿ. ಸೌಂಡ್ ಕೇಳಿಸ್ಕೊಳ್ಳಿ ರೊಟ್ಟಿದು ತಟ್ತಾ ಇರೋದು. ಮುಂಚೆ ಚಪ್ಪಲಿ ಬಿಚ್ಚಿ ಹೋಗೋಣ. ಥರ ರೊಟ್ಟಿ, ಜೋಳದ ರೊಟ್ಟಿ ನಮ್ಮ ಇದು. ಹಾಂ, ಜೋಳದ ರೊಟ್ಟಿ ಇಲ್ಲೇ ತಟ್ಟಿ ಹಾಗೆ ಬಿಸಿ ಹಾಗೆ ಸರ್ವ್ ಮಾಡ್ತಾರೆ. ಜಸ್ಟ್ 80 ರೂಪೀಸ್ಗೆ ಜೋಳದ ರೊಟ್ಟಿ ಊಟ. ನಾನು ಟ್ರೈ ಮಾಡಿದ್ದು, ತುಂಬ ಚೆನ್ನಾಗಿತ್ತು. ಅಣ್ಣ, ಅದು ಬಿಟ್ಟು ಇನ್ನೂ ಏನೇನು ಸಿಗುತ್ತೆ ನಿಮ್ಮಲ್ಲಿ? ಜೋಳದ ರೊಟ್ಟಿ, ಚಪಾತಿ, ಮೆಂತ್ಯ ಚಪಾತಿ, ಆಲೂ ಪರೋಟ, ಮತ್ತು ಹೂರ್ಣ ಹೋಳಿಗೆ, ಶೇಂಗಾ ಹೋಳಿಗೆ. 3 ವರ್ಷ ಆಯಿತು. ಟೈಮಿಂಗ್ಸ್ 11ರಿಂದ 5 ಗಂಟೆಗೆ, ಮತ್ತು ಸಾಯಂಕಾಲ 7 ಗಂಟೆಯಿಂದ 11 ಗಂಟೆ. ಬಟ್ ಏನಂದರೆ ಅಣ್ಣ, ಇದು ಏನಿದೆ ಐಟಮ್? ಇದು ಬಟಾಣಿ ಪಲ್ಯ ರೀ. ಇದು ಟೊಮೆಟೊ. ಇದು ನಾರ್ಮಲ್ಲು? ಇದು ಭತ್ತ ಅಂತ ಹೇಳಿ. ಏನು? ಭತ್ತ. ಹಾಂ. ಓಕೆ. ಅಂದರೆ ಇದ್ರಾದ್ಮೇಲೆ ರೈಸು ಕೂಡ ಇನ್ಕ್ಲೂಡ್ ಆಗಿರುತ್ತಾ? ರೈಸು ಇರುತ್ತೆ. ರೈಸು ಸಾಂಬಾರು. ಎಷ್ಟಿದು ಊಟ? 80 ರೂಪಾಯಿಗೆ. ಏನು ಅದು ಲಿಮಿಟೆಡಾ ಹೆಂಗೆ? 1 ಕಪ್ ರೈಸು. ಓಕೆ. ಟೇಸ್ಟ್ ಮಾಡೋಣ. ವೆರಿ ನೈಸ್, ಚೆನ್ನಾಗಿದೆ. ಟೇಸ್ಟ್ ಆಸಮ್ ಇದೆ. ಇದು ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾರಿದ್ದು. ಇದ್ರ ಜೊತೆ ಡಿಪ್ ಮಾಡಿ ನೋಡೋಣ ಹೆಂಗಿದೆ ಟೇಸ್ಟ್ ಇದು ಅಂತ. ಇದಕ್ಕೆ ಮಸ್ತ್ ಹೊಡೆದೆ. ಹಂಗೆ ಮೆಣಸಿನ್ಕಾಯಿ. ಕಳ ಅದು ಕೇಳೋದು ಸಿಕ್ಕಿದ್ದೆಲ್ಲ ತಿನ್ನಬಾರ್ದು ಅಂತ. ಹೂವು ಆಗ್ಬಿಡು ಆಫ್ ಮಾಡಲ್ಲ. ಫ್ರೆಶ್ ಆಗಿ ಬಿಸಿ ತಡ್ತಾ ಇರೋದಕ್ಕೆ ಅಡಿಷ್ನಲಾಗೆ ಇನ್ನೂ 2 ರೊಟ್ಟಿ. ಫುಲ್ ಡೀಟೇಲ್ಸ್ ಬೇಕಿದ್ರೆ ಯೂಟ್ಯೂಬಲ್ಲಿದೆ, ಚೆಕ್ ಮಾಡಿ. ನೋಡಿ, ಫುಲ್ಲೆಲ್ಲ ಬಿಸಿ ಎಲ್ಲ ತಂದಿಕ್ತಾರೆ. ಹಾಕೊಂಡು ಜಮಾಯಿಸೋದೆ. ಅಣ್ಣ, ರೈಸು, ಚಪಾತಿ ಸಾಕು. ಚಪಾತಿ ಅಲ್ಲ, ಅದು ರೊಟ್ಟಿ, ಜೋಳದ ರೊಟ್ಟಿ. 4 ಜೋಳದ ರೊಟ್ಟಿ ಜಮಾಯಿಸಿ ಇವಾಗ ಅದು ರೈಸ್ಗೆ ಚಟ್ನಿ ಪುಡಿ ಇದೆ, ಸಾಂಬಾರಿದೆ, ಏನೇನಿದೆ. ಸೂಪರ್. ನೆಕ್ಸ್ಟ್ ಲವ್ ಹಂಗೆಲ್ಲ ತೆಗೆದಾರೇನಿಲ್ಲ ವೀಡಿಯೋನ. ತಲೆದತ್ತೆ ಕಾಂಪ್ಲಿಮೆಂಟ್ರಿ ಹಪ್ಪಳ. 1 ಬೌಲು ವೈಟ್ ರೈಸ್, ಬಿಸಿ ವೈಟ್ ರೈಸ್. ಹೊಗೆ ಆಡ್ತಾಯಿದ್ದಲ್ಲ, ಕಾಣಿಸದ? ಹಾಂ, ಸೆಕ್ಸಿ. ಅಣ್ಣ, ಇದಕ್ಕೆ ಸಾಂಬಾರು ಹೆಂಗೆ? ಓಹೋ, ಯಾವುದಿದು?
ತರಕಾರಿ ಸಾಂಬಾರು ಫುಲ್ಲು ಇದೇ ತಂದ್ಬಿಟ್ಬಿಟ್ಟು ಬೇಕಾದ್ರೆ ಹಾಕ್ಕೊಳ್ಳಿ ಅಂತ. ಇದು ಆ್ಯಕ್ಚುಲಿ ಬಿಸಿ ಊಟ ಅಂದರೆ ಇದು ಕಾನ್ಸೆಪ್ಟ್ ಸೂಪರ್ ಆಗಿದೆ. ನಾನು ಯೂಶ್ವಲಿ ಮೊಸರು ಹಾಕೊಳ್ಳೋದು ಜಾಸ್ತಿ. ಮೊಸರು ಕಲಿಸ್ಬಿಟ್ರೆ ಸೂಪರ್. ಚಟ್ನಿ ಪುಡಿ ಇಷ್ಟೆಲ್ಲ ಐಟಮ್ಸ್ ಕೊಡ್ತಾರಲ್ಲ, ಹ್ಯಾಟ್ಸ್ ಆಫ್. ಒಂದು ಕಡೆ ಊಟ ಚೆನ್ನಾಗಿರುತ್ತೆ ಅಂದರೆ ಇಷ್ಟೇ. ಇಲ್ಲಿ ನೋಡಿ, ಇದು ಬೆಳೆದಿರ್ತೀವಿ, ಅದು ಬೆಳೆದಿದ್ದೀವಿ ಅಂದರೆ ಲಿಟ್ರಲಿ ಊಟ ಸೂಪರಾಗಿದೆ ಅಂತ. 240ನಾ? 240. ಓಕೆ, ಕೇಸಣ ಆಗಿದೆ. ಡನ್, ಥ್ಯಾಂಕ್ ಯು, ಸೂಪರಾಗಿತ್ತು. ಸೊ ಇದು ಎಕ್ಸಾಕ್ಟ್ ಲೊಕೇಶನ್ ಬಂದು ಅಲ್ಲಿ JP ನಗರ ಸಿಗ್ನಲ್ಲು. ಅಲ್ಲಿಂದ ಹಂಗೆ ಸ್ವಲ್ಪ ನಡ್ಕೊಂಡು ಬಂದರೆ ಈ ಥರ ಕಾಣಿಸುತ್ತೆ. ಇಲ್ಲಿ ನೋಡಿ ಯಾವುದಾದ್ರು ATM ಸೆಕೆಂಡ್ ಫ್ಲೋರ್ ಅಂತ ಇದೆ. ಇದು ಬಸವೇಶ್ವರ ರೊಟ್ಟಿ ಮನೆ ಅಂತ. ಸೊ ಪಾಸ್ಟ್ ಒಂದು 3 ಇಯರ್ಸಿಂದ ಎಲ್ಲ ಎತ್ಕೊಂಡಿದ್ಯಾ, ಪಾಸ್ಟ್ ಒಂದು 3 ಇಯರ್ಸಿಂದ ಇವರು ನೆಡ್ಸ್ಕೊಂಡು ಬರ್ತಾರೆ. ಇಲ್ಲಿ ತುಂಬ ಚೆನ್ನಾಗಿದೆ, ನೈಸ್ ಫುಡ್ಡು. ಇನ್ಮೇಲೆ JP ನಗರದಲ್ಲಿ ನಾವು ಇಲ್ಲೇ ಇರೋದ್ರಿಂದ ಇಲ್ಲೇ ಬಂದು ಟ್ರೈ ಮಾಡ್ತೀನಿ ಫುಡ್ಗಳನ್ನ. ಇನ್ಮೇಲೆ ಮಾತಾಡೋಕ್ಕೆ ಬಂದಿಲ್ಲ, ಅಷ್ಟು ಚೆನ್ನಾಗಿತ್ತು. ಆ್ಯಸ್ ಎ ರೆಕಗ್ನೈಸ್ ಆಗಿರೋ ಒಬ್ಬ ಇನ್ಫ್ಲೂಯೆನ್ಸರ್ ಕೈಯಲ್ಲೇ ಬೆಳೆಯೋಕ್ಕಾಗ್ತಾಯಿಲ್ಲ ಅಂದರೆ ಗೈಸ್, ನೀವೆಷ್ಟು ಸ್ಟ್ರಗಲ್ ಪಡಬೇಕು ಅಂತ ಯೋಚನೆ ಮಾಡಿ. ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಯೂಟ್ಯೂಬಲ್ಲಿ ಆಗಿರ್ಬೋದು, ಈಗಿನ ಕಾಲದಲ್ಲಿ ಬೆಳಿಬೇಕಂದ್ರೆ ತುಂಬ ಹಡಲ್ಸ್ಗಳಿದೆ. ಒಂದು ಇನ್ಸ್ಟಾಗ್ರಾಮ್ ಚಾನಲ್ ಓಪನ್ ಮಾಡ್ಬೇಕು ಅನ್ಕೊಂಡವ್ರೆ. ಏನಂತ ಮಾಡ್ಬೇಕು ಅನ್ಕೊಂಡಿದ್ದೀರ ಬ್ರೋ? ಏನಾರು ಒಂದು ಕಂಟೆಂಟ್ ಮಾಡಿದ್ರು. ಇವಾಗ ಅದೇ ಎಲ್ಲ ಟ್ರೆಂಡಿಂಗಲ್ಲಿ ಇರೋದು ಹೊಟ್ಟೆಗೆ ಊಟ ಹಾಕೋದು ಹೇಳಿ ಬ್ರೋ. ಟ್ರೆಂಡಿಂಗು ಕ್ರಿಂಜ್ ಕಂಟೆಂಟು ಮಾಡ್ತಾರೆ, ಎಷ್ಟೊಂದು ಜನ ಮಾಡ್ತಾರೆ. ಹೌದು. ಹಲೋ ಚಾನಲ್, ಇವಾಗಾದ್ರೂ ಹೇಳಿ, ನೀವು ನನ್ನ ನೋಡಿದ್ದೀರಾ ತಾನೇ? ಕಮೆಂಟ್ ಮಾಡಿ.